ಹಾಯ್ ಹಲೋ ನಮಸ್ಕಾರ, ನಿಮಗೆಲ್ಲರಿಗೂ ಸ್ವಾಗತ ಶ್ರೀಶಾ ಅಡುಗೆ ಮನೆಗೆ. ನಾವು ಇವತ್ತು ಪಾರ್ಟ್ 2 ಅಲ್ಲಿ ಕೇಕ್ನ ಯಾವ ರೀತಿ ಫಿನಿಶಿಂಗ್ ಮಾಡಬೇಕು, ಯಾವ ರೀತಿ ಡಿಸೈನ್ನ ಮಾಡಬೇಕು ಅನ್ನೋದನ್ನು ಕಂಪ್ಲೀಟ್ ವಿಡಿಯೋ ಅಲ್ಲಿ ನೋಡ್ತಾ ಇದ್ದೇವೆ. ಪಾರ್ಟ್ 1 ಅಲ್ಲಿ ಯಾವ ರೀತಿ ಸ್ಪಾಂಜ್ ಮಾಡಬೇಕು, ಯಾವ ರೀತಿ ಕ್ರೀಮ್ ಮಾಡಬೇಕು, ಅದೇ ರೀತಿಯಾಗಿ ಎಷ್ಟು ಇಂಚಿನ ಕೇಕ್ ಟೀನ್ನ ಯೂಸ್ ಮಾಡಬೇಕು, ಅದೇ ರೀತಿಯಾಗಿ ಎಷ್ಟು ಇಂಚಿನ ಬೇಸನ್ನು ಯೂಸ್ ಮಾಡಬೇಕು ಅನ್ನೋದನ್ನು ನೋಡಿದ್ದೇವೆ. ಹಾಗಾದರೆ ವಿಡಿಯೋ ಇಷ್ಟವಾದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇವಾಗ ನೋಡಿ, ನಾನು 12 ಇಂಚಿನ ಕೇಕ್ ಬೇಸ್ನ ಯೂಸ್ ಮಾಡ್ತಾ ಇದ್ದೇನೆ. ಇದಕ್ಕೆ ನಾವು ಸ್ವಲ್ಪನೇ ಕ್ರೀಮ್ನ ಅಪ್ಲೈ ಮಾಡಿ ಈ ರೀತಿಯಾಗಿ ನಾವು ಇದನ್ನು ಸ್ಪ್ರೆಡ್ ಮಾಡ್ಕೋಬೇಕು. ಅದರ ನಂತರ ನೋಡಿ, ಈ ಬೇಸ್ನ ಕಟ್ ಮಾಡಿ 3 ಲೇಯರಲ್ಲಿ ಕಟ್ ಮಾಡಿದ್ದೆ. ಫಸ್ಟ್ ಲೇಯರ್ ಇದ್ರ ಮೇಲೆ ಇಟ್ಟು ಇದಕ್ಕೆ ನಾವು ಇವಾಗ ಶುಗರ್ ಸಿರಪ್ನ ಅಪ್ಲೈ ಮಾಡಬೇಕಾಗುತ್ತೆ. ಈ ಶುಗರ್ ಸಿರಪ್ಪಲ್ಲಿ ನಾನು 1.5 ಕಪ್ ಅಷ್ಟು ನೀರನ್ನ ತೆಗೆದುಕೊಂಡು ಅದರಲ್ಲಿ 6 ರಿಂದ 7 ಸ್ಪೂನ್ ಅಷ್ಟು ನಾನು ಶುಗರ್ನ ಹಾಕಿ ಇದನ್ನು ಚೆನ್ನಾಗಿ ಮೆಲ್ಟ್ ಮಾಡಿದ್ದೇನೆ. ಅದರ ನಂತರ ನೋಡಿ, ಈ ಶುಗರ್ ಸಿರಪ್ನ ಇದಕ್ಕೆ ನಾವು ಚೆನ್ನಾಗಿ ಎಲ್ಲ ಕಡೆನ ಅಪ್ಲೈ ಮಾಡಬೇಕು. ಇದನ್ನು ಅಪ್ಲೈ ಮಾಡಿದ ನಂತರ ನಾವು ಒಂದು ಪೈಪಿಂಗ್ ಬ್ಯಾಗಲ್ಲಿ ಕ್ರೀಮ್ನ ತುಂಬಿಕೊಂಡು ಈ ರೀತಿಯಾಗಿ ಲೈನ್ ಬೈ ಲೈನ್ ಅಟ್ಯಾಚ್ ಆಗಿ ಕ್ರೀಮ್ನ ಅಪ್ಲೈ ಮಾಡಬೇಕು. ಯಾಕಂದರೆ ಇದು ಕಂಪ್ಲೀಟಾಗಿ ಎಲ್ಲ ಕಡೆನೂ ಕ್ರೀಮ್ ಅಪ್ಲೈ ಆಗುತ್ತೆ. ಅದೇ ರೀತಿಯಾಗಿ ನಿಮಗೆ ಸ್ಪ್ರೆಡ್ ಕೂಡ ಮಾಡಲಿಕ್ಕೆ ತುಂಬ ಈಸಿ ಆಗುತ್ತೆ. ಅದೇ ರೀತಿಯಾಗಿ ಈ ರೀತಿಯಾಗಿ ಮಾಡಿದರೆ ತುಂಬ ಈಸಿಯಾಗಿ ನೀವು ಕ್ರೀಮ್ನ ಅಪ್ಲೈ ಮಾಡ್ಬೋದು. ಅದರ ನಂತರ ನೋಡಿ, ನಾನು ಇಲ್ಲಿ ರಸ್ಮಲೈ ಫ್ಲೇವರಲ್ಲಿ ಕೇಕ್ನ ರೆಡಿ ಮಾಡ್ತಾ ಇರೋದ್ರಿಂದ ರಸ್ಮಲೈ ಕ್ರಶ್ ಕೂಡ ಹಾಕಿದ್ದೇನೆ. ಅದನ್ನು ಹಾಕಿ ಕೂಡ ನಾವು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಅದನ್ನು ಸ್ಪ್ರೆಡ್ ಮಾಡಿದ ನಂತರ ಸೆಕೆಂಡ್ ಲೇಯರ್ ಇಟ್ಟು ಅದಕ್ಕೂ ಕೂಡ ನಾವು ಚೆನ್ನಾಗಿ ಶುಗರ್ ಸಿರಪ್ನ ಅಪ್ಲೈ ಮಾಡಿ ಅದೇ ಸೇಮ್ ಪ್ರೊಸೆಸ್ಸಲ್ಲಿ ನಾವು ಕ್ರೀಮ್ನ ಅಪ್ಲೈ ಮಾಡಬೇಕು. ಈ ರೀತಿಯಾಗಿ ಕ್ರೀಮ್ನ ಅಪ್ಲೈ ಮಾಡಿದ ನಂತರ ಮತ್ತೊಮ್ಮೆ ನಾವು ಇದಕ್ಕೆ ಕ್ರಶ್ ಕೂಡ ಹಾಕಬೇಕು. ನಾನು ಇಲ್ಲಿ 1.5 kg ಕೇಕ್ನ ಮಾಡ್ತಾ ಇರೋದ್ರಿಂದ ಕ್ರಶ್ ನಾವು 2 ಸ್ಪೂನು ಇಲ್ಲಾಂದರೆ 2.5 ಸ್ಪೂನಷ್ಟು ನಾವು ಕ್ರಶ್ ಇಲ್ಲಿ ಹಾಕಬೇಕಾಗುತ್ತೆ. ಅದರ ನಂತರ ನೋಡಿ, ಇದಕ್ಕೆ ನಾನು ಕ್ರಶ್ ಕೂಡ ಹಾಕಿದ್ದೇನೆ. ಕ್ರಶ್ ಹಾಕಿದ ನಂತರ ಇದನ್ನು ಕೂಡ ನಾವು ಚೆನ್ನಾಗಿ ಸ್ಪ್ರೆಡ್ ಮಾಡಿ 3ನೇ ಲೇಯರ್ನ ನಾವು ಇಲ್ಲಿ ಇಡಬೇಕಾಗುತ್ತೆ. 3ನೇ ಲೇಯರ್ನ ಇಟ್ಟು ಅದನ್ನು ಕೂಡ ನಾವು ಚೆನ್ನಾಗಿ ಸೆಟ್ ಮಾಡ್ಕೋಬೇಕು. ಇದನ್ನು ಸೆಟ್ ಮಾಡಿದ ನಂತರ ನಾವು ಮತ್ತೊಮ್ಮೆ ಇಲ್ಲಿ ಶುಗರ್ ಸಿರಪ್ನ ಅಪ್ಲೈ ಮಾಡೋಣ. ಈ ರೀತಿಯಾಗಿ ಶುಗರ್ ಸಿರಪ್ನ ಅಪ್ಲೈ ಮಾಡಿದ ನಂತರ ನೋಡಿ, ನಾವು ಇದಕ್ಕೆ ಸ್ವಲ್ಪನೇ ಕ್ರೀಮ್ನ ಯೂಸ್ ಮಾಡಬೇಕಾಗುತ್ತೆ. ಎಲ್ಲೂ ಕೂಡ ಶುಗರ್ ಸಿರಪ್ ಬಿಡದೆ ಎಲ್ಲ ಕಡೆ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಅದರ ನಂತರ ನೋಡಿ, ಈ ರೀತಿಯಾಗಿ ಸ್ವಲ್ಪನೇ ನಾನು ಕ್ರೀಮ್ನ ಯೂಸ್ ಮಾಡ್ತಾ ಇದ್ದೇನೆ. ಈ ರೀತಿಯಾಗಿ ಕ್ರೀಮ್ನ ಅಪ್ಲೈ ಮಾಡಿದ ನಂತರ ನೋಡಿ, ನಾವು ಲೈನ್ ಬೈ ಲೈನ್ ಕ್ರೀಮ್ ಮತ್ತೆ ಕಂಪ್ಲೀಟಾಗಿ ನಾವು ಅಪ್ಲೈ ಮಾಡಬೇಕು. ಇವಾಗ ನಾನು ಕ್ರಮ್ ಕೋಟಿಂಗ್ ಪ್ರೊಸೆಸ್ನ ಕಂಪ್ಲೀಟ್ ಮಾಡಿದ್ದೇನೆ. ಇವಾಗ ನೋಡಿ, ನಾವು ಈ ರೀತಿಯಾಗಿ ಕ್ರೀಮ್ ಕೂಡ ಅಪ್ಲೈ ಮಾಡಬೇಕಂತ ಆಗುತ್ತೆ. ನಂತರ ನೋಡಿ, ಈ ರೀತಿಯಾಗಿ ಎಲ್ಲೂ ಕೂಡ ಸ್ಪೇಸ್ ಬಿಡದೆ ನಾವು ಈ ರೀತಿಯಾಗಿ ಪೈಪಿಂಗ್ ಬ್ಯಾಗಲ್ಲಿ ಕ್ರೀಮ್ನ ತುಂಬಿಕೊಂಡು ಈ ರೀತಿಯಾಗಿ ಅಪ್ಲೈ ಮಾಡೋದ್ರಿಂದ ಎಲ್ಲ ಕಡೆನೂ ಈಕ್ವಲ್ ಆಗಿ ಕ್ರೀಮ್ನ ಅಪ್ಲೈ ಆಗುತ್ತೆ. ಅದೇ ರೀತಿಯಾಗಿ ಒಂದೇ ಲೆವೆಲಲ್ಲಿ ಕ್ರೀಮ್ ಕೂಡ ಫಿನಿಶಿಂಗ್ ಕೂಡ ಆಗುತ್ತೆ. ಅದರ ನಂತರ ನೋಡಿ, ಸ್ಕ್ರ್ಯಾಪರ್ನಿಂದ ನಾನು ಈ ರೀತಿಯಾಗಿ ಇದರ ಫಿನಿಶಿಂಗ್ ಕೂಡ ಮಾಡ್ತಾ ಇದ್ದೇನೆ. ಈ ರೀತಿಯಾಗಿ ಫಿನಿಶಿಂಗ್ ಮಾಡೋದ್ರಿಂದ ತುಂಬ ಈಸಿಯಾಗಿ ಫಿನಿಶಿಂಗ್ ಕೂಡ ಬರುತ್ತೆ. ಈ ರೀತಿಯಾಗಿ ಚೆನ್ನಾಗಿ ಫಿನಿಶಿಂಗ್ ಮಾಡಿದ ನಂತರ ನೋಡಿ, ನಾನು ಇಲ್ಲಿ ಕಲರ್ ಕಾಂಬಿನೇಷನ್ ಮಾಡ್ತಾ ಇದ್ದೇನೆ. ಇದಕ್ಕೆ ಸ್ವಲ್ಪನೇ ಕ್ರೀಮ್ ತೆಗೆದುಕೊಂಡು ಈ ಕ್ರೀಮ್ಗೆ ನಾವು ಸ್ವಲ್ಪ 4 ರಿಂದ 5 ಡ್ರಾಪ್ ಅಷ್ಟು ನಾವು ಪಿಂಕ್ ಕಲರ್ ಹಾಕಬೇಕು. ಅದೇ ರೀತಿಯಾಗಿ 2 ರಿಂದ 3 ಡ್ರಾಪ್ ನಾವು ಯೆಲ್ಲೋ ಕಲರ್ ಮಿಕ್ಸ್ ಮಾಡೋದ್ರಿಂದ ಈ ರೀತಿಯಾಗಿ ನಮಗೆ ಕಲರ್ ಶೇಡ್ ಬರುತ್ತೆ. ನೀವು ನೋಡಬಹುದು, ಇದೊಂಥರ ಡಿಫ್ರೆಂಟ್, ಅಂದರೆ ಆರೆಂಜಲ್ಲಿ ಲೈಟ್ ಆರೆಂಜ್ ಕಲರಲ್ಲಿ ಈ ಕ್ರೀಮ್ ಕೂಡ ರೆಡಿ ಆಗುತ್ತೆ. ನೀವು ನೋಡ್ಬೋದು, ಈ ರೀತಿಯಾಗಿ ಈ ಕ್ರೀಮ್ನ ರೆಡಿ ಮಾಡಿದ್ದೇನೆ. ಅದರ ನಂತರ ನೋಡಿ, ನಾವು ಸ್ವಲ್ಪನೇ ಕ್ರೀಮ್ಗೆ ಪಿಂಕ್ ಕಲರ್ ಆ್ಯಡ್ ಮಾಡಿ ಈ ರೀತಿಯಾಗಿ ಈ ಕ್ರೀಮ್ನ ನಾನು ಸ್ವಲ್ಪ ಸೈಡ್ನಿಂದ ಹಾಫ್ ಸೈಡಲ್ಲಿ ಈ ರೀತಿಯಾಗಿ ಅಪ್ಲೈ ಮಾಡ್ತಾ ಇದ್ದೇನೆ. ಈ ರೀತಿಯಾಗಿ ಅಪ್ಲೈ ಮಾಡಿದ ನಂತರ ನಾವು ಸ್ಕ್ರ್ಯಾಪರ್ನಿಂದ ಒಮ್ಮೆ ಚೆನ್ನಾಗಿ ಈ ರೀತಿಯಾಗಿ ಫಿನಿಶಿಂಗ್ ಮಾಡ್ಕೋಬೇಕು. ಈ ರೀತಿಯಾಗಿ ಫಿನಿಶಿಂಗ್ ಮಾಡಿದ ನಂತರ ಅದೇ ಸ್ಕ್ರ್ಯಾಪರ್ನಿಂದ ಜಿಗ್ಜ್ಯಾಗ್ ಆಗಿ ಈ ರೀತಿಯಾಗಿ ಡಿಸೈನ್ ಮಾಡ್ಕೋಬೇಕು. ಅದರ ನಂತರ ನೋಡಿ, ಕೇಕ್ನ ಡಿಸೈನ್ ಕಂಪ್ಲೀಟ್ ಮಾಡಲಿಕ್ಕೆ ನಾನು N1 ನೋಸಲ್ನ ಯೂಸ್ ಮಾಡ್ತಾ ಇದ್ದೇನೆ. ಇವಾಗ ನೋಡಿ, N1 ನೋಸಲ್ನಿಂದ ನಾನು ಪಿಂಕ್ ಕಲರ್ ಕ್ರೀಮ್ನ ಯೂಸ್ ಮಾಡಿ ಈ ರೀತಿಯಾಗಿ ರೋಸಸ್ನ ಕಂಪ್ಲೀಟ್ ಮಾಡ್ತಾ ಇದ್ದೇನೆ. ಇದೇ ರೀತಿಯಲ್ಲಿ ಸೇಮ್ ಪ್ರೊಸೆಸ್ಸಲ್ಲಿ ನಾನು ರೆಡಿ ಮಾಡಿಟ್ಟಿರುವಂಥ ಆರೆಂಜ್ ಕಲರಲ್ಲಿರುವಂಥ ಕ್ರೀಮ್ನ ಒಂದು ನಾನು ಪಿಂಕ್ ರೋಸ್ ರೆಡಿ ಮಾಡಿದರೆ, ಒಂದು ಆರೆಂಜ್ ರೋಸ್ನ ರೆಡಿ ಮಾಡಿ ಈ ರೀತಿಯಾಗಿ ಡಿಸೈನ್ನ ಕಂಪ್ಲೀಟ್ ಮಾಡಿದ್ದೇನೆ. ಅದೇ ರೀತಿಯಾಗಿ ಲಾಸ್ಟಲ್ಲಿ ಪಿಂಕ್ ಕಲರ್ ಕ್ರೀಮ್ನಿಂದ ಬಾರ್ಡರನ್ನು ಕಂಪ್ಲೀಟ್ ಮಾಡಿದ್ದೇನೆ. ಇದೇ ರೀತಿಯಾಗಿ ನೀವು ಹೊಸ ವಿಡಿಯೋಗಳನ್ನು ಕಲಿಬೇಕಂತ ಇದ್ದರೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಯಾರಾದರೂ ಹೊಸವಾಗಿ ಕಲಿಬೇಕಂತ ಇದ್ದರೆ ಫ್ರೀಯಾಗಿ, ನಿಮಗೆ ಯಾರೂ ಕೂಡ ಈ ರೀತಿಯಾಗಿ ಕೇಕ್ ಕ್ಲಾಸ್ನ ತೆಗೆದುಕೊಳ್ಳೋದಿಲ್ಲ. ಆದರೂ ನಾನು ಕಂಪ್ಲೀಟಾಗಿ ಕೇಕ್ನ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಫ್ರೀಯಾಗಿ ಹೇಳ್ಕೊಡ್ತಾ ಇದ್ದೇನೆ.
ವಿಡಿಯೋ ಇಷ್ಟವಾದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡದೆ ಹೋಗಬೇಡಿ. ಯಾರಾದರೂ ಕಲಿಬೇಕಂತ ಇದ್ದರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್.